ಆಕೆ ಮೊಬೈಲ್ ಓಪನ್ ಮಾಡಿದ ಪೊಲೀಸರೇ ಶಾಕ್ ಆಗಿದ್ರು. ಯಾಕಂದ್ರೆ ದೊಡ್ಡವರ ಹೆಸರನ್ನೆಲ್ಲ ಜಾಮೂನು, ಮೈಸೂರ್ ಪಾಕ್ ಅಂತ ಸೇವ್ ಮಾಡ್ಕೊಂಡಿದ್ಲು. ಮಾಜಿ ಸಚಿವರ ಜೊತೆ ಹಾಯ್ ಬಾಯ್ ಅಂತಿದ್ದವಳನ್ನ ಪೊಲೀಸ್ ಠಾಣೆಗೆ ತಂದು ನಿಲ್ಲಿಸಿದ್ದಾರೆ. ಹಣ ಅಂದ್ರೆ ಹೆಣ ಕೂಡ ಬಾಯ್ ಬಿಡೋ ಕಾಲ ಇದು. ಅಂಥದ್ರಲ್ಲಿ ಆಸೆ ಜೊತೆಗೆ ದುರಾಸೆನೂ ಇಟ್ಕೊಂಡಿರೋ ಮನುಷ್ಯರು ಸುಮ್ಮನೆ ಬಿಡ್ತಾರೆ. ಕಂತೆ ಹಣ ಚಿನ್ನಾಭರಣ ಸಿಗುತ್ತೆ ಅಂದ್ರೆ ರಕ್ತ ಹರಿಸೋದಕ್ಕೂ ಸೈ, ಎಂಥವರನ್ನಾದ್ರೂ ನಂಬಿಸಿ ದ್ರೋಹ ಮಾಡುವುದಕ್ಕೂ ರೆಡಿಯಾಗಿ ಬಿಡ್ತಾರೆ. ತನ್ನ ಬ್ಯೂಟಿಯನ್ನೇ ಬಂಡವಾಳ ಮಾಡಿಕೊಂಡು ಸಮಾಜ ಸೇವಕಿ ಹೆಸರಲ್ಲಿ ಬರೋಬ್ಬರಿ 2.42 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಗರಿಸಿದ್ದ ಶ್ವೇತಾ ಗೌಡಾಳ ಅಸಲಿ ಮುಖ ಬಯಲಾಗ್ತಿದೆ. ಬಣ್ಣದ ಮಾತುಗಳನ್ನಾಡಿ ಯಾರ್ಯಾರಿಗೆ ಯಾಮಾರಿಸಿದ್ಲು ಅನ್ನೋದು ಬಹಿರಂಗವಾಗಿದೆ. ಈ ಪ್ರಕರಣದಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಪಾತ್ರ ಏನು ಅನ್ನೋ ಸತ್ಯ ಹೊರಬರ್ತಿದೆ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೆ ಖಾಕಿ ಡ್ರಿಲ್. ವಿಚಾರಣೆ ವೇಳೆ ಹೊರಬಿತ್ತು ಭಯಾನಕ ರಹಸ್ಯ. ಚಿನ್ನ ಎಂದವಳೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೆ ನುಂಗಲಾರದ ಬಿಸಿ ತುಪ್ಪದಂತಾಗಿದ್ದಾಳೆ. ಕೆಜಿಗಟ್ಟಲೆ ಚಿನ್ನ ಖರೀದಿಸಿ ವಂಚನೆ ಮಾಡಿ ಸಿಕ್ಕಿಬಿದ್ದಿರೋ ಶ್ವೇತಾ ಗೌಡ ವಿಚಾರಣೆ ವೇಳೆ ಕಹಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ತಾನು ವಂಚಿಸಿ ಸಂಪಾದಿಸಿದ್ದ ಚಿನ್ನದಲ್ಲಿ ವರ್ತೂರ್ ಪ್ರಕಾಶ್ಗೂ ಪಾಲು ಕೊಟ್ಟಿದ್ದೇನೆ, ನನಗೆ ಚಿನ್ನದ ವ್ಯಾಪಾರಿ ಸಂಜಯ್ ಬಾಫ್ನಾ ಅವರನ್ನ ಪರಿಚಯಿಸಿದ್ದೇ ಅವರು ಅಂತ ವಂಚನೆ ಹಿಂದಿನ ರಹಸ್ಯ ಸ್ಫೋಟಿಸಿದ್ಲು. ತನ್ನ ಸ್ನೇಹಿತೆ ಹೇಳಿಕೆಯೇ ವರ್ತೂರ್ ಪ್ರಕಾಶ್ಗೆ ಇನ್ನಿಲ್ಲದ ಸಂಕಷ್ಟಕ್ಕೆ ಸಿಲುಕಿಸಿದೆ. ನಾನವನಲ್ಲ, ಅವಳ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತಿದ್ದವರು ವಿಚಾರಣೆಗೆ ಗೈರಾಗ್ತಾನೆ ಇದ್ರು. ಖಾಕಿ ಪಡೆ ಮೇಲಿಂದ ಮೇಲೆ ನೋಟಿಸ್ ಕೊಡ್ತಿದ್ದಂತೆ ಕೊನೆಗೆ ಇವತ್ತು ವಿಚಾರಣೆ ಎದುರಿಸಿದ್ದಾರೆ. ಸುಂದರಿ ಗಿಫ್ಟ್ ವಾಪಸ್ ಕೊಟ್ಟ ವರ್ತೂರು. ಕಂತೆ ಹಣ ಚಿನ್ನ ಒಪ್ಪಿಸಿದ ಮಾಜಿ ಸಚಿವ. ನನಗೆ ಏನೂ ಗೊತ್ತಿಲ್ಲ ಸಾರ್ ಅಂತಿದ್ದ ವರ್ತೂರ್ ಪ್ರಕಾಶ್ ಪುಲಕೇಶಿ ನಗರ ಎಸಿಪಿ ಕಚೇರಿಗೆ ಬರ್ತಿದ್ದಂತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಂಧನ ಭೀತಿಯಲ್ಲೇ ಎಸಿಪಿ ಗೀತಾ ಮುಂದೆ ಕೂತ ಎಕ್ಸ್ ಮಿನಿಸ್ಟರ್ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾರೆ. ಶ್ವೇತಾ ಗೌಡ ನನಗೆ ಪರಿಚಯ, ಅವಳು ಹೀಗೆ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. 10.5 ಲಕ್ಷ ನಗದು, 3 ಬ್ರಾಸ್ಲೆಟ್, 1 ಚಿನ್ನದ ಉಂಗುರವನ್ನ ನನಗೆ ಗಿಫ್ಟ್ ಕೊಟ್ಟಿದ್ಲು ಅಂತ ಒಪ್ಪಿಕೊಂಡಿದ್ದು ಅದೆಲ್ಲವನ್ನೂ ತನಿಖಾಧಿಕಾರಿಗೆ ಒಪ್ಪಿಸಿದ್ದಾರೆ. ಸತತ 5 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿ ಬಂದ ವರ್ತೂರ್ ಪ್ರಕಾಶ್, ನನಗೂ ಶ್ವೇತಾ ಗೌಡಳಿಗೂ ಯಾವುದೇ ಸಂಬಂಧವಿಲ್ಲ, ನನ್ನ ಹೆಸರೇಳಿಕೊಂಡು ಒಡವೆ ಖರೀದಿ ಮಾಡಿದ್ದಾಳೆ, ಈ ವಂಚನೆಗೂ ನನಗೂ ಯಾವ ಸಂಬಂಧ ಇಲ್ಲ, ನನ್ನ ತರ ಕೆಲ ರಾಜಕಾರಣಿಗಳ ಹೆಸರು ಫೋಟೋ ತೆಗೆದುಕೊಂಡು ವಂಚನೆ ಮಾಡಿದ್ದಾಳೆ, ಪೊಲೀಸರ ವಿಚಾರಣೆ ವೇಳೆ ಎಲ್ಲಾ ಮಾಹಿತಿ ಕೊಟ್ಟಿದ್ದೀನಿ ಅಂದ್ರು. 6 ತಿಂಗಳ ಮುಂಚೆ ನಂಗೆ ಪರಿಚಯ ಆಗಿದ್ದು, ಅಷ್ಟು ಬಿಟ್ರೆ ಬಂಗಾರದ ಅಂಗಡಿ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಮ್ಗೇನು ಗೊತ್ತಿಲ್ಲ. ಇದು ಏನ್ ಈಕೆ ಒಡವೆ ತಗೊಂಡೋಗಿದ್ದಾಳೆ, ವರ್ತೂರ್ ಪ್ರಕಾಶ್ ಪರಿಚಯ ಮಾಡಿಸಿದ್ರು, ಅಷ್ಟು ಬಿಟ್ರೆ ಅವ್ರೇನು ನನ್ನ ಮೇಲೆ ಏನು ಹೇಳಿಲ್ಲ. ಒಂದು ಈಕೆ ಕೂಡ ನನ್ನ ಮೇಲೆ ಏನು ಹೇಳಿಲ್ಲ, ವರ್ತೂರ್ ಪ್ರಕಾಶ್ ಕೊಟ್ಟಿದ್ದೀನಿ ಅಂತ ಏನು ಹೇಳಿಲ್ಲ ಒಡವೆನ. ಆಕೆ ವೃತ್ತಿನೇ ಕಳ್ತನ ಮಾಡೋದು, ಅಂಗಡಿಗಳಲ್ಲಿ ವಂಚನೆ ಮಾಡೋದು, ಬೇರೆಯವ್ರಿಗೆ ಮಾರೋದು, ನಮ್ಮಂತ ಅವ್ರ ಹೆಸರು ಬಳಸ್ಕೊಡೋದು. 6 ತಿಂಗಳ ಹಿಂದೆ ಫೇಸ್ಬುಕ್ನಲ್ಲಿ ಸ್ನೇಹ, ಚಾಮುಂಡಿ ದರ್ಶನ ಪಡೆದಿತ್ತಂತೆ ಜೋಡಿ. ವಂಚಕಿ ಶ್ವೇತಾ ಗೌಡ ಹಾಗೂ ವರ್ತೂರ್ ಪ್ರಕಾಶ್ ಸ್ನೇಹ ಆಗಿದ್ದೆಲ್ಲಿ ಅಂತ ಕೆದಕಿದ ಖಾಕಿಗೆ ಇಂಟ್ರೆಸ್ಟಿಂಗ್ ಕಹಾನಿ ಬಿಚ್ಚಿಟ್ಟುಕೊಂಡಿದೆ. 6 ತಿಂಗಳ ಹಿಂದೆ ಫೇಸ್ಬುಕ್ನಲ್ಲಿ ಶ್ವೇತಾ ಗೌಡಳಿಗೆ ವರ್ತೂರ್ ಪ್ರಕಾಶ್ ಪರಿಚಯವಾಗಿದ್ರಂತೆ. ತಾನಾಗಿಯೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಮಾಜಿ ಸಚಿವರನ್ನ ಸ್ನೇಹದ ಬಲೆಗೆ ಬೀಳಿಸ್ಕೊಂಡಿದ್ಲಂತೆ ಕಿಲಾಡಿ ಶ್ವೇತಾ. ಮೆಸೆಂಜರ್ನಲ್ಲಿ ಚಾಟಿಂಗ್ ಮಾಡ್ತಾ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರಂತೆ. ಬಳಿಕ ಇಬ್ಬರ ಮಧ್ಯೆ ಇನ್ನಿಲ್ಲದ ಸ್ನೇಹ ಬೆಳೆದು ಇಬ್ಬರು ಹಲವು ಬಾರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಿದ್ದಾರೆ. ಅಲ್ಲದೆ ತಿರುಪತಿಗೆ ಹೋಗಲು ಟಿಕೆಟ್ ಬುಕ್ ಮಾಡಿರುವುದು ಬಹಿರಂಗವಾಗಿದೆ. ಇದಕ್ಕೆ ಪೂರಕವಾಗಿ ಶ್ವೇತಾ ಮೊಬೈಲ್ನಲ್ಲಿ ಹಲವು ಫೋಟೋ ಸಾಕ್ಷ್ಯ ಸಿಕ್ಕಿವೆ. ತಮ್ಮ ಮನೆ ಬಾಣಸಿಗ ಹಾಗೂ ಸಹಾಯಕನನ್ನೇ ಶ್ವೇತಾ ಗೌಡಳ ಮನೆಯಲ್ಲಿ ಅಡುಗೆ ತಯಾರಿಕೆಗೆ ನೇಮಿಸಿದ್ರಂತೆ ಮಾಜಿ ಮಿನಿಸ್ಟರ್. ತನಿಖೆ ವೇಳೆ ಸ್ವೀಟ್ ಸ್ಟೋರಿ ರಿವೀಲ್. ನೋಡೋದಕ್ಕೆ ಸುಮಾರಾಗಿದ್ರೂ ಶ್ವೇತಾ ಗೌಡ ದೊಡ್ಡವರ ಸಂಪರ್ಕವನ್ನೇ ಇಟ್ಕೊಂಡಿದ್ಲಂತೆ. ಪೊಲೀಸರು ಪ್ರಕರಣ ಸಂಬಂಧ ಆಕೆ ಮೊಬೈಲ್ ಜಾಲಾಡಿದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡಿಯೇ ಹೌಹಾರಿದ್ದಾರೆ. ಗುಲಾಬ್ ಜಾಮೂನ್, ಮೈಸೂರ್ ಪಾಕ್ ಸೇರಿದಂತೆ ಹಲವು ಸ್ವೀಟ್ಗಳ ಹೆಸರಿನಲ್ಲಿ ರಾಜಕಾರಣಿಗಳ ಹೆಸರನ್ನ ಸೇವ್ ಮಾಡಿಕೊಂಡಿದ್ದಾಳಂತೆ. ಅಲ್ಲದೆ ಆಕೆ ಮೊಬೈಲ್ನಲ್ಲಿ ಉಂಗುರವೊಂದರ ಫೋಟೋ ಕಳಿಸಿದ್ದಲ್ದೆ ಚಿನ್ನು ಅಂತ ವರ್ತೂರ್ ಪ್ರಕಾಶ್ಗೆ ಕಳಿಸಿದ್ದಾರೆ ಅನ್ನೋ ಸ್ಕ್ರೀನ್ ಶಾಟ್ ಕೂಡ ಇದೆ. ಸದ್ಯ ಪ್ರಕರಣ ಸಂಬಂಧ ಶ್ವೇತಾ ಗೌಡ ಜೊತೆಗೆ ರಾಮದೇವ್ ಜುವೆಲ್ಲರ್ಸ್ ಮಾಲೀಕ ಚಿನ್ನಾರಾಮ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಸಂಜಯ್ ಬಾಫ್ನಾ ಬಳಿ ಚಿನ್ನ ಖರೀದಿಸುತ್ತಿದ್ದ ಶ್ವೇತಾ ಗೌಡ ಇದೇ ಚಿನ್ನಾರಾಮ್ಗೆ ಕೊಡ್ತಿದ್ಲಂತೆ. ಸದ್ಯ ಈತನನ್ನು ಬಂಧಿಸಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ.
ಒಂದ್ ಕಡೆ ಮಾಜಿ ಸಚಿವ ವಿಚಾರಣೆ ಮುಗಿಸಿ ಹೋದ್ರೆ ಮತ್ತೊಂದ್ ಕಡೆ ಶ್ವೇತಾಳ ಇಂಟ್ರೆಸ್ಟಿಂಗ್ ಕಳ್ಳಾಟ ಒಂದೊಂದಾಗಿಯೇ ಬಯಲಾಗ್ತಿದೆ. ಬೆಂಗಳೂರು ಮಾತ್ರವಲ್ಲ, ಧಾರವಾಡ, ಹುಬ್ಬಳ್ಳಿಯಲ್ಲೂ ವಂಚನೆ ಮಾಡಿದ್ದಾಳೆ. ಸದ್ಯ ಮಾಜಿ ಸಚಿವರ ಮೇಲಿನ ಆರೋಪ, ಅವರ ಹೇಳಿಕೆ ಎಲ್ಲವೂ ತನಿಖಾ ಹಂತದಲ್ಲಿವೆ. ಇಲ್ಲಿ ವರ್ತೂರ್ ಪ್ರಕಾಶ್ ತಪ್ಪಿದ್ಯಾ, ಶ್ವೇತಾ ಹಾಗೂ ವರ್ತೂರ್ ಪ್ರಕಾಶ್ ಸೇರಿಯೇ ಈ ಕೃತ್ಯ ಎಸಗಿದ್ರಾ ಅನ್ನೋದು ತನಿಖೆ ಬಳಿಕ ಗೊತ್ತಾಗಬೇಕಿದೆ. ಒಟ್ಟಾರೆ ಫೇಸ್ಬುಕ್ ಸುಂದರಿ ಸ್ನೇಹ ಬೆಳೆಸಿದ್ದ ವರ್ತೂರ್ ಪ್ರಕಾಶ್ ಬಂಧನ ಭೀತಿಯಲ್ಲಿ ನಿದ್ದೆಗೆಟ್ಟು ಒದ್ದಾಡುವಂತಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.